ನಾಳೆ ನಿಮ್ಹಾನ್ಸ್ ಸಂಸ್ಥೆಯ ಸುವರ್ಣ ಮಹೋತ್ಸವ. ಈ ಹಿನ್ನೆಲೆ ಬೆಂಗಳೂರಿಗೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಆಗಮಿಸಿದ್ದಾರೆ. ಜೆಪಿ ನಡ್ಡಾರನ್ನ ವಿಜಯೇಂದ್ರ ಹಾಗೂ ಅಶೋಕ್ ಅವರು ಬರಮಾಡಿಕೊಂಡಿದ್ದಾರೆ. ಜೆಪಿ ನಡ್ಡಾ ಜೊತೆ ವಿಜಯೇಂದ್ರ ಪ್ರತ್ಯೇಕ ಮಾತುಕತೆಯನ್ನು ನಡೆಸಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ನ ವಿಐಪಿ ಲಾಂಜ್ನಲ್ಲಿ ಚರ್ಚೆ ನಡೆದಿದೆ. ರಾಜ್ಯ ರಾಜಕೀಯ ವಿದ್ಯಮಾನಗಳು ಸೇರಿದಂತೆ ಪಕ್ಷದ ವಿದ್ಯಮಾನಗಳ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಬಿವೈ ವಿಜಯೇಂದ್ರ. ಇದೇ ವೇಳೆ ಸರ್ಕಾರದ ವಿರುದ್ಧದ ಮುಂದಿನ ಹೋರಾಟಗಳ ಬಗ್ಗೆ ವಿವರಣೆಯನ್ನು ಸಹ ಪಡೆದುಕೊಂಡಿದ್ದಾರೆ ಜೆಪಿ ನಡ್ಡಾ. ನಾಳೆ ನಿಮ್ಹಾನ್ಸ್ ಸಂಸ್ಥೆಯ ಸುವರ್ಣ ಮಹೋತ್ಸವ ಇದ್ದು ಬೆಂಗಳೂರಿಗೆ ಜೆಪಿ ನಡ್ಡಾ ಆಗಮಿಸಿದ್ದಾರೆ. ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಅವರನ್ನ ಬಿವೈ ವಿಜಯೇಂದ್ರ ಹಾಗೂ ಆರ್ ಅಶೋಕ್ ಅವರು ಬರಮಾಡಿಕೊಂಡರು. ಜೆಪಿ ನಡ್ಡಾ ಜೊತೆ ವಿಜಯೇಂದ್ರ ಪ್ರತ್ಯೇಕವಾದ ಮಾತುಕತೆಯನ್ನು ಸಹ ನಡೆಸಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ನ ವಿಐಪಿ ಲಾಂಜ್ನಲ್ಲಿ ಚರ್ಚೆಯನ್ನು ನಡೆಸಿದ್ದಾರೆ ನಾಯಕರು. ರಾಜ್ಯ ರಾಜಕೀಯ ವಿದ್ಯಮಾನಗಳು ಸೇರಿದಂತೆ ಪಕ್ಷದ ವಿದ್ಯಮಾನಗಳ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ವಿಜಯೇಂದ್ರ. ಇದೇ ವೇಳೆ ಸರ್ಕಾರದ ವಿರುದ್ಧದ ಮುಂದಿನ ಹೋರಾಟಗಳ ಬಗ್ಗೆ ಸಹ ವಿವರಣೆಯನ್ನ ಕೊಟ್ಟಿದ್ದಾರೆ ಬಿವೈ ವಿಜಯೇಂದ್ರ ಜೆಪಿ ನಡ್ಡಾರಿಗೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್ ಸಂಪರ್ಕದಲ್ಲಿದ್ದಾರೆ. ಮಸೂದ್, ಈಗ ಜೆಪಿ ನಡ್ಡಾ ಹಾಗೂ ವಿಜಯೇಂದ್ರ ಅವರು ಪ್ರತ್ಯೇಕವಾಗಿ ಮಾತುಕತೆ ನಡೆಸಿದ್ದಾರೆ. ಸಹಜವಾಗಿ ಇದು ಕುತೂಹಲಕ್ಕೆ ಕಾರಣವಾಗಿದೆ. ಏನೆಲ್ಲ ಚರ್ಚೆ ಮಾಡಿರಬಹುದು? ಅರ್ಪಿತಾ, 8:00ವರೆಗೆ ಜೆಪಿ ನಡ್ಡಾ ಅವರು ದೆಹಲಿಯಿಂದ ಬೆಂಗಳೂರಿನ ಏರ್ಪೋರ್ಟ್ಗೆ ಬಂದ್ರು. ಏರ್ಪೋರ್ಟ್ ನಲ್ಲೂ ಕೂಡ ಛಲವಾದಿ ನಾರಾಯಣ ಸ್ವಾಮಿ, ಆರ್ ಅಶೋಕ್ ಮತ್ತು ವಿಜಯೇಂದ್ರ ಅವರು ಸ್ವಾಗತ ಮಾಡಿದ್ರು. ಮೊದಲು 3 ಜನರ ಜೊತೆಗೂ ಕೂಡ ಜೆಪಿ ನಡ್ಡಾ ಅವರು ಮಾತುಕತೆ ನಡೆಸಿದ್ರು. ಆ ನಂತರ ಪ್ರತ್ಯೇಕವಾಗಿ ವಿಜಯೇಂದ್ರ ಜೊತೆ ಸುಮಾರು 20 ನಿಮಿಷಕ್ಕೂ ಹೆಚ್ಚು ಕಾಲ ನಡ್ಡಾ ಅವರು ಮಾತುಕತೆ ನಡೆಸಿದ್ದಾರೆ. ಮೊದಲು ಏರ್ಪೋರ್ಟ್ ನ ವಿಐಪಿ ಲಾಂಜ್ ನಲ್ಲಿ ವಿಜಯೇಂದ್ರ ಮತ್ತೆ ಜೆಪಿ ನಡ್ಡಾ ಅವರು ಪ್ರತ್ಯೇಕವಾಗಿ ಮಾತುಕತೆ ನಡೆಸಿದ್ರು. ಈ ಒಂದು ಮಾತುಕತೆಯಲ್ಲಿ ಆ ಪಕ್ಷದ ವಿದ್ಯಮಾನಗಳು, ರಾಜ್ಯ ರಾಜಕೀಯದ ವಿದ್ಯಮಾನಗಳ ಬಗ್ಗೆ ಜೆಪಿ ನಡ್ಡಾ ಅವರ ಗಮನವನ್ನ ವಿಜಯೇಂದ್ರ ಅವರು ಸೆಳೆದಿದ್ದಾರೆ. ಜೊತೆಗೆ ಬಿಜೆಪಿ ಕೈಗೊಂಡಿರುವಂತಹ ಹೋರಾಟಗಳ ಬಗ್ಗೆನೂ ಕೂಡ, ಈ 1 ವರ್ಷದಲ್ಲಿ ಏನು ಹೋರಾಟ ಮಾಡಲಾಗಿದೆ ಅದರ ಬಗ್ಗೆನೂ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಅನಂತರ ಅವ್ರದೇ ಕಾರಲ್ಲಿ ಅವ್ರ ಜೊತೆಗೆ ಒಟ್ಟಿಗೆ ಒಂದೇ ಕಾರ್ನಲ್ಲಿ ಜೆಪಿ ನಡ್ಡಾ ಜೊತೆ ವಿಜೇಂದ್ರ ಅವರು ಕೂಡ ನಿಮ್ಹಾನ್ಸ್ ನ ಗೆಸ್ಟ್ ಹೌಸ್ ಗೆ ಬಂದ್ರು. ಈಗ ಸದ್ಯ ನಿಮ್ಹಾನ್ಸ್ ಗೆಸ್ಟ್ ಹೌಸ್ ನಲ್ಲಿ ಜೆಪಿ ನಡ್ಡಾ ಅವರು ವಾಸ್ತವ್ಯ ಹೂಡಿದ್ದಾರೆ. ಅಲ್ಲಿಗೆ ಬಂದ ನಂತರವೂ ಕೂಡ ಪ್ರತ್ಯೇಕವಾಗಿ ವಿಜೇಂದ್ರ ಅವರು ಜೆಪಿ ನಡ್ಡಾ ಅವರ ಜೊತೆ ಸುಮಾರು 25 ನಿಮಿಷಗಳ ಕಾಲ ಮಾತನಾಡಿದ್ದಾರೆ. ಇಲ್ಲೂ ಕೂಡ ಪಕ್ಷದ ಒಳ ಕಚ್ಚಾಟ ಏನಿದೆ, ಅಂದ್ರೆ ಭಿನ್ನರು ಸಹಕಾರ ಕೊಡ್ತಾ ಇಲ್ಲ ಅಂತ ಯತ್ನಾಳ್ ತಂಡ ಮತ್ತೆ ರಮೇಶ್ ಜಾರಕಿಹೊಳಿ ಅವರ ತಂಡ ಪಕ್ಷದ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ತಾ ಇಲ್ಲ, ಸಹಕಾರ ಕೊಡ್ತಾ ಇಲ್ಲ, ಅವ್ರದೇ ಪ್ರತ್ಯೇಕ ತಂಡ ಮಾಡ್ಕೊಂಡಿದ್ದಾರೆ, ಪ್ರತ್ಯೇಕ ಹೋರಾಟ ಮಾಡ್ತಿದ್ದಾರೆ. ಇವೇ ಮುಂತಾದ ವಿಚಾರಗಳನ್ನ ಜೆಪಿ ನಡ್ಡಾ ಅವರ ಗಮನಕ್ಕೆ ವಿಜೇಂದ್ರ ತಂದಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಅವ್ರಿಗೆ ಒಂದು ಸೂಕ್ತ ನಿರ್ದೇಶನ ಕೊಟ್ಟು ಸಹಕಾರ ಕೊಡೋದಕ್ಕೆ ಹೇಳಿ ಅನ್ನುವಂತ ಮನವಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ಕೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಜೊತೆಗೆ ಈ ಒಂದು ತಿಂಗಳಲ್ಲಿ ಯಾವ ರೀತಿ ಹೋರಾಟ ಮಾಡಲಾಗ್ತಿದೆ ಸರ್ಕಾರದ ವಿರುದ್ಧ ಅನ್ನುವಂಥದ್ದು ಕೂಡ ಹೇಳಿದ್ದಾರೆ. ಮುಖ್ಯವಾಗಿ ಬಾಣಂತಿಯರ ಸರಣಿ ಸಾವು ಪ್ರಕರಣದಲ್ಲಿ, ಜೊತೆಗೆ ಸಚಿನ್ ಆತ್ಮಹತ್ಯೆ ಪ್ರಕರಣದಲ್ಲಿ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಹೋರಾಟ ಮಾಡ್ತಾ ಇದೀವಿ ಅನ್ನುವಂತಹ ವಿಚಾರವನ್ನು ಕೂಡ ಗಮನಕ್ಕೆ ತಂದಿದ್ದಾರೆ. ಇನ್ನು ಸಿಟಿ ರವಿ ವಿಚಾರದಲ್ಲಿ ರಾಜ್ಯ ಸರ್ಕಾರದ ಟಾರ್ಗೆಟ್ ಪಾಲಿಟಿಕ್ಸ್ ಯಾವ ರೀತಿ ಇತ್ತು, ಪೊಲೀಸ್ ದೌರ್ಜನ್ಯ ಯಾವ ರೀತಿ ಇತ್ತು, ನಂತರ ಏನೆಲ್ಲ ಆಯ್ತು, ಎಲ್ಲ ವಿದ್ಯಮಾನಗಳನ್ನು ಕೂಡ ಅರ್ಪಿತಾ ಜೆಪಿ ನಡ್ಡಾ ಅವರಿಗೆ ವಿಜಯೇಂದ್ರ ಸಲ್ಲಿಕೆ ಮಾಡಿದ್ದಾರೆ. ಧನ್ಯವಾದ ಮಸೂದ್, ನಿಮ್ಮೆಲ್ಲ ಮಾಹಿತಿಗಾಗಿ.